ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಪ್ರತಿನಿಧಿ ವಿವೇಕ್, ಕಾಂಗ್ರೆಸ್ನಲ್ಲಿ ಬದಲಾವಣೆ ಅಂತ ಹೇಳ್ತಾ ಇರುವಂಥದ್ದು, ಯಾವ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು? ಬದಲಾವಣೆ ಆಗುವಂತ ಸಾಧ್ಯತೆಗಳು ಸದ್ಯಕ್ಕಿದೆಯಾ? ಮಹೇಶ್, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಿಂದ ಕೂಡ ಅಂದ್ರೆ 136 ಸೀಟ್ ಯಾವಾಗ ಗಳಿಸ್ಕೊಳ್ತಾರೆ ಆ ದಿನದಿಂದ ಕೂಡ ಅಷ್ಟೇ ಸಿಎಂ ಆಯ್ಕೆಯಲ್ಲೂ ಕೂಡ ಬಹಳ ವಿಳಂಬವನ್ನ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ಸಿಎಂ ನಾನೇ ಆಗ್ಬೇಕು ಅಂತ ಪಟ್ಟಿಡಿದಿರ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನಾನೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ. ಇದು ಬಹಳಷ್ಟು ಚರ್ಚೆ ಕೂಡ ಉಂಟಾಗುತ್ತೆ ರಾಜ್ಯ ಮಟ್ಟದಲ್ಲಿ. ಮತ್ತೆ ತದನಂತರ ಅಲ್ಲೂ ಕೂಡ ಅಷ್ಟೇ ಒಂದ್ ರೀತಿಯಾಗಿ ಪವರ್ ಶೇರಿಂಗ್ ಲೆಕ್ಕಾಚಾರದಲ್ಲಿ ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ.ಕೆ. ಶಿವಕುಮಾರ್, ಈ ರೀತಿಯಾಗಿ ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಒಂದ್ ರೀತಿಯಾಗಿ ಅಧಿಕಾರವಾಗಿ ಸಿಎಂ ಅವರಿಗೆ ಅಧಿಕಾರ ಕೊಡಲಾಗುತ್ತೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಕೂಡ ಆಗಿರ್ತಾರೆ, ಅವರಿಗೆ ಅಧಿಕಾರವನ್ನು ಕೊಡಲಾಗುತ್ತೆ. ಆ ದಿನದಿಂದ ಇಲ್ಲಿವರೆಗೂ ಕೂಡ ಸುಮ್ಮನೆ ಇರ್ತಾರೆ. ಅಂದ್ರೆ 2 ವರ್ಷಗಳ ಕಾಲ ಈಗಾಗಲೇ ಸರ್ಕಾರ ಕೂಡ ನಡ್ಸ್ಕೊಂಡು ಹೋಗಿದೆ. ಈಗ ಒಂದ್ ರೀತಿಯಾಗಿ ಶಾಸಕರು ಅವರ ಪಕ್ಷದ ಶಾಸಕರೇ ಆಗಿರ್ಬೋದು ಮತ್ತು ಒಂದಿಷ್ಟು ನಾಯಕರುಗಳು ಬಹಿರಂಗವಾಗಿ ಅವರ ಹೇಳಿಕೆಗಳನ್ನ ನೀಡತಕ್ಕಂಥದ್ದು, ಈ ರೀತಿಯಾದ ಬೆಳವಣಿಗೆಗಳು ಕೂಡ ಸಾಕಷ್ಟು ನಡ್ಕೊಂಡ್ ಬರ್ತಾ ಇದೆ. ಒಂದ್ ಕಡೆ ಸಿಎಂ ಕುರ್ಚಿಯ ವಿಚಾರವಾಗಿ ಡಿಸ್ಕಷನ್ ನಡೀತಾ ಇದ್ರೆ, ಮತ್ತೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೂ ಕೂಡ ಒಂದ್ ರೀತಿಯಾಗಿ ದೊಡ್ಡ ಮಟ್ಟದ ರೇಸ್ ನಡೀತಿದೆ ಅಂತಾನೆ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮತ್ತೆ ಈಶ್ವರ್ ಖಂಡ್ರೆ ಆಗಿರ್ಬೋದು, KN ರಾಜಣ್ಣ ಅವರು, ಈ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡೆಯೋದಕ್ಕೆ ಸೂಕ್ತನಾಗಿದ್ದೀನಿ ಅಂತ ಒಂದ್ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಮತ್ತೆ ಇನ್ನೊಂದು ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆಗಳಂತೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನ ಲೆಕ್ಕಾಚಾರದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು DCM ಕೂಡ ಆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಬೇರೆ ಬೇರೆ ಸಚಿವ ಸ್ಥಾನಗಳನ್ನು ಅವರ ಬಳಿ ಇಟ್ಕೊಂಡಿರೋದು, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಮತ್ತು ಈಗಾಗಲೇ ರಾಜ್ಯದಲ್ಲಿ ಹಲವು ಚರ್ಚೆಗಳಾಗ್ತಿತ್ತು. ಅಂದ್ರೆ 2.5 ವರ್ಷ ಅಧಿಕಾರ ಸೂತ್ರ ಹಂಚಿಕೆ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರ ಅಧಿಕಾರ ನವೆಂಬರ್ಗೆ ಅಂತ್ಯವಾಗುತ್ತೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋ ಒಂದು ಚರ್ಚೆಗಳು ಆಗುವಂತ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಆಪ್ತ ಬಣದಲ್ಲೇ ಗುರುತಿಸಿಕೊಂಡಿರೋ ಅಂತ KN ರಾಜಣ್ಣ ಅವರ ಹೇಳಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳು ಇದು ಕೂಡ ಬಹಳಷ್ಟು ಕುತೂಹಲ ಮೂಡಿಸ್ತದೆ. ಯಾಕಂದ್ರೆ ಆಗಸ್ಟ್ ಅಥವಾ ಜುಲೈನಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ ಅಂತ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇದು ಒಂದ್ ರೀತಿಯಾದ ಸ್ಫೋಟಕ ಹೇಳಿಕೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅವರು ಸಿಎಂ ಬಣದಲ್ಲಿ ಇಟ್ಕೊಂಡು ಅವರೇ ಸಿಎಂ ಬೇರೆ ಬೇರೆ ರೀತಿಯಾದ ಡೆವಲಪ್ಮೆಂಟ್ಸ್ ನಡೆಯುತ್ತೆ ಅಂತ ಹೇಳ್ತಾ ಹೋದ್ರೆ, ಈ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಯಾವ್ದು ಅಂತ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ರಾಜ್ಯ ರಾಜಕೀಯದ ಬದಲಾವಣೆ ಅಂದ್ರೆ ಈಗ ಉಳಿದಿರತಕ್ಕಂತ ಅವಕಾಶಗಳು ಸಿಎಂ ಸ್ಥಾನ ಅಥವಾ ಕೆಪಿಸಿಸಿ ಪಟ್ಟ, ಈ 2 ಸ್ಥಾನಗಳಲ್ಲೇ ಪ್ರಮುಖವಾಗಿ ಬದಲಾವಣೆ ಆಗ್ಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಳಿಕೆಯನ್ನು ತೆಗೆದುಕೊಂಡ್ರೆ ಮತ್ತೆ ಅವರ ಮಾತು ಮತ್ತೆ ಅವರ ನುಡಿ ನಡೆಯನ್ನು ನೋಡ್ತಾ ಇದ್ರೆ KN ರಾಜಣ್ಣ ಸಿದ್ದರಾಮಯ್ಯನವರ ಆಪ್ತರು. ಈ ಸಂದರ್ಭದಲ್ಲಿ KN ರಾಜಣ್ಣ ಅವರು ಸಿಎಂ ಬದಲಾಗ್ತಾರೆ ಅಂತ ಹೇಳಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತೀರಾ ಕಡಿಮೆ ಇದೆ. ಆಗಿದ್ರೂ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರಾ ಅಂತ ಹೇಳಿ, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಹೇಳಿ. ನೋಡಿ, ಇಲ್ಲಿ ಮತ್ತೊಂದು ಪದವನ್ನು ಯೂಸ್ ಮಾಡಿದ್ದಾರೆ, ಪವರ್ ಸೆಂಟರ್ ಜಾಸ್ತಿ ಆಗಿದೆ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ನಲ್ಲಿ ಅಂತ ಹೇಳಿದ್ರೆ. ಈಗ ಪವರ್ ಸೆಂಟರ್ ಅಂತ ಬಂದ್ರೆ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾತನಾಡಿದ್ರ, ಆ ರೀತಿಯಾಗಿ ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಅಥವಾ ಹಿಂಟ್ ಅನ್ನ ಕೊಟ್ರ ಅಂತ? ಎಸ್ ಮಹೇಶ್, ಖಂಡಿತವಾಗ್ಲೂ ಕೆಪಿಸಿಸಿ ಬೆಟ್ಟದ ಮೇಲೆ ಈಗ್ಲೂ ಕೂಡ ಅಷ್ಟೇ ರಾಜಣ್ಣ ಅವರ ಕಣ್ಣಿದೆ ಅನ್ನೋದು ಬಹಳ ಸತ್ಯದ ಮಾತು. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವರು ಕೂಡ ಹೇಳಿಕೆಗಳನ್ನ ನೀಡಿದ್ದಾರೆ, ಮತ್ತೆ ಇವತ್ತು ಹೇಳಿಕೆಯನ್ನ ನೀಡಿದ್ದಾರೆ. ನನಗೇನಾದ್ರೂ ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡೋದಾದ್ರೆ ನಾನು ಸಚಿವ ಸ್ಥಾನಕ್ಕೂ ರಾಜೀನಾಮೆ ನೀಡೋದಕ್ಕೆ ರೆಡಿ ಇದ್ದೇನೆ, ಅಂದ್ರೆ ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ನನ್ನ ಜನರ ಜೊತೆ ನಡ್ಕೊಂಡು ಹೋಗ್ತೀನಿ ಅಂತ ಅವರ ಹೇಳಿಕೆ ಆಗಿರ್ಬೋದು. ಮತ್ತೆ ಮೊನ್ನೆ ಅಷ್ಟೇ ಡೆಲ್ಲಿ ಪ್ರವಾಸ ಕೂಡ ಕೈಗೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಅವರ ಜೊತೆ ಆಪ್ತ ಸಚಿವರಾದಂತಹ HC ಮಾದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಹೋಗಿರೋದು, ಇದು ಕೂಡ ತೀವ್ರ ಕುತೂಹಲ ಮೂಡಿಸ್ತಿದೆ. ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ನೀಡೋದಾಗಿ ಕೂಡ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಹಾಗಾಗಿ ಇವತ್ತಿನ ಹೇಳಿಕೆ, ರಾಜಣ್ಣ ಅವರ ಹೇಳಿಕೆ ಕೂಡ ಗಮನಿಸ್ತಾ ಹೋದ್ರೆ ಪವರ್ ಸೆಂಟರ್ ಗಳ ವಿಚಾರ ಆಗಿರ್ಬೋದು. ಈಗಾಗಲೇ 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆಗ ಯಾರು ಕೂಡ ಅಂದ್ರೆ ಈ ರೀತಿಯಾದ ಹೈಲೈಟಿಂಗ್ ನಾಯಕರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಈ ರೀತಿಯಾಗಿ ಯಾರು ಕೂಡ ಅಷ್ಟೇ ಸಿದ್ದರಾಮಯ್ಯ ಮಾತಿನಂತೆ ನಡ್ಕೋತಿದ್ರು, ಯಾರು ಕೂಡ ಮುನ್ನುಡಿ ಹೋಗ್ತಾ ಇರಲಿಲ್ಲ. ಈಗಿನ ಸಂದರ್ಭದಲ್ಲಿ 2023ನೇ ಸಾಲಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆದಂತ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಅವರದ್ದೇ ಆದ ಒಂದು ವರ್ಚಸ್ಸನ್ನ ಕೂಡ ಹೆಚ್ಚಿಸ್ಕೊಳ್ತಾ ಹೋಗ್ತಿದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗ್ಬೋದು. ಈ ರೀತಿಯಾಗಿ ರಾಜ್ಯದಲ್ಲಿ ನಡೀತಕ್ಕಂಥದ್ದು ವಿಚಾರವಾಗಿ ಅವರು ಪವರ್ ಸೆಂಟರ್ಗಳು ರಾಜ್ಯದಲ್ಲಿ ಹೆಚ್ಚಾಗಿದೆ, 1, 2, 3 ಈ ರೀತಿ ನೀವು ಎಷ್ಟಾದ್ರೂ ತಗೋಬಹುದು ಅಂತ ನಮಗೆ ಹೇಳ್ದಿರತಕ್ಕಂತ ಹೇಳಿಕೆಯನ್ನು ಗಮನಿಸ್ತಾ ಹೋದ್ರೆ ಇದೆಲ್ಲ ವಿಚಾರಗಳು ಇವತ್ತಿನ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಸಿಎಂ ಅವರು ಡೆಲ್ಲಿಗೆ ಹೋದಂತ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಇಲ್ಲಿರ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಫಿಕ್ಸ್ ಅನ್ನೋ ಒಂದು ಕುತೂಹಲ ಕೂಡ ಮೂಡಿಸ್ತಾ ಇದೆ. ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸೆಪ್ಟೆಂಬರ್ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ.
ಭಾರಿ ಬದಲಾವಣೆ ಇಲ್ಲ, ಸ್ವಲ್ಪ ಬದಲಾವಣೆ ಆಗಬಹುದು. ಭಾರಿ ಬದಲಾವಣೆ ರೀತಿ ಏನು ಅನಿಸ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಪ್ರಸ್ತಾಪ ವಿಚಾರ ಮುನ್ನೆಲೆಗೆ ಬಂದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಕಾರಣ ಸ್ವತಃ ಅವರೇ ಕ್ಲೈಮ್ ಮಾಡಿಕೊಂಡಿದ್ದಾರೆ, ಹೇಳಿಕೊಂಡಿದ್ದಾರೆ, ಹೌದು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನಾನು ಕೂಡ ಆಕಾಂಕ್ಷಿ ಮತ್ತು ನನಗೆ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಸಾಮರ್ಥ್ಯದ ಪ್ರಯತ್ನವನ್ನು ಕೂಡ ಒಂದಿಷ್ಟು ತಾಕತ್ತಿನ ಪ್ರದರ್ಶನವನ್ನು ಕೂಡ ತೋರಿದ್ದಾರೆ, ರೆಬಲ್ ಕೂಡ ಆಗಿದ್ದಾರೆ. ಬಟ್ ಈಗ KN ರಾಜಣ್ಣ ಹೇಳಿಕೆ ಕೊಟ್ಟರು, ಬದಲಾವಣೆ ಆಗುತ್ತೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರನ್ನು ಕೇಳಿದ್ರೆ, ಇಲ್ಲ ದೊಡ್ಡ ಬದಲಾವಣೆ ಏನು ಕೂಡ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ, ಒಂದು ಸ್ವಲ್ಪ ಮಟ್ಟಿಗಿನ ಬದಲಾವಣೆ ಆಗಬಹುದು. ಹಾಗಾದರೆ ಏನು ಬದಲಾವಣೆ? ಸ್ವಲ್ಪ ಮಟ್ಟಿಗಿನ ಬದಲಾವಣೆ ಅಂತ ಹೇಳಿದ್ರೆ ಸಂಪುಟ ಪುನರ್ರಚನೆಯಾಗುತ್ತಾ ಅಥವಾ ವಿಸ್ತರಣೆಯಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದ್ರೆ ಅದು ದೊಡ್ಡ ಪ್ರಮಾಣದ ಬದಲಾವಣೆ, ಅದಾಗುತ್ತಾ ಇಲ್ವಾ? ಹೀಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಕಾಂಗ್ರೆಸ್ನಲ್ಲಿ ಬದಲಾವಣೆ ಅನ್ನೋದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಬದಲಾಗೋದು ಬದಲಾವಣೆ ಮಾತ್ರ ಹಿಂಗಾಗ್ಬಿಟ್ಟಿದೆ. ಬದಲಾವಣೆ ಅನ್ನೋದ್ರ ಬಗ್ಗೆ ಕಳೆದ 2 ವರ್ಷಗಳಿಂದ ಚರ್ಚೆ ನಡೀತಾನೇ ಇದೆ. ಬಟ್ ಈವರೆಗೂ ಚರ್ಚೆ ಮಾತ್ರ ನಡೀತಾ ಇದ್ದು, ಒಂದು ಕೂಡ ಬದಲಾವಣೆ ಕಾಣಲಿಲ್ಲ. ಹೀಗಾಗಿ ಒಂದು ಕಡೆ KN ರಾಜಣ್ಣ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬೇಳೂರು ಗೋಪಾಲಕೃಷ್ಣ ಅವರು ಭೇಟಿಯಾಗಿದ್ದಾರೆ. ನೋಡಿ, ಬೇಳೂರು ಗೋಪಾಲಕೃಷ್ಣ ಅವರು ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಅವರು ಕೂಡ ರೆಬಲ್ ಆಗಿದ್ರು, ಅಸಮಾಧಾನಗೊಂಡಿದ್ರು. ಈಗ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿದ್ದರಾಮಯ್ಯನವರು ಬುದ್ಧಿವಾದ ಹೇಳಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಪಾಠ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು, ಇದೇ ಲಾಸ್ಟ್, ಏನೇ ಇದ್ರೂ ನನ್ನ ಜೊತೆ ಬಂದು ಮಾತನಾಡುವಂತೆ ಸೂಚನೆ ಮತ್ತು ಸಲಹೆ, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಅದನ್ನ ಸರಿಪಡಿಸೋಣ, ಅದನ್ನು ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಶಾಸಕರಿಗೆ ಬೆಲೆ ಇಲ್ಲ, ಈ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡ್ತಾ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ತನಿಖೆ ಆಗಬೇಕು, ಅದಕ್ಕೂ ಮೊದಲು ರಾಜೀನಾಮೆ ಕೊಡಬೇಕು ಸಚಿವರು ಅಂತ ಹೇಳಿಕೆ ಕೊಟ್ಟಿದ್ರು. ಇದರಿಂದ ಪಕ್ಷಕ್ಕೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗಿತ್ತು. ಈಗ ಸಿದ್ದರಾಮಯ್ಯನವರು ಬೇಳೂರು ಗೋಪಾಲಕೃಷ್ಣ ಅವರನ್ನು ಕರೆದು ಬುದ್ಧಿವಾದ ಹೇಳಿದ್ದಾರೆ.